ಸರ್, ನಿನ್ನೆ ಮತ್ತು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡ್ತಾ ಒಂದು ಕೇಂದ್ರದ ಅನುದಾನ ತಂದಿಲ್ಲ ಅಂತ ಆರೋಪ ಮಾಡಿದ್ರು. ಇನ್ನೊಂದು ಈಗ ಪದಪ್ರಯೋಗ ಮಾಡಿದ್ದಾರೆ, ಅಮಾವಾಸ್ಯೆ ಅಂತ. ಅದ್ರ ಬಗ್ಗೆ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು. ನಮ್ಮ ತಂದೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ತಂದೆಯವರು ಅವ್ರ ಕೆಳಗೆ ಕೆಲಸ ಮಾಡಿದರು ಅಧಿಕಾರಿಗಳಾಗಿದ್ದಾಗ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರ ಕಾರ್ಯವೈಖರಿನ ಹತ್ತಿರದಿಂದ ನೋಡಿ ಭಾಳ ನನಗೆ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಭಾಳ ಒಳ್ಳೆ ಮುಖ್ಯಮಂತ್ರಿಗಳು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ವೈಯಕ್ತಿಕವಾಗಿ ಅವ್ರು ಪ್ರಾಮಾಣಿಕರು. ನಮ್ಮ ತಂದೆ ಯಾವಾಗಲೂ ಹೇಳುವಂಥ ಮಾತದು. ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಹಿರಿಯರು. ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅಂದವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಇರೋವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನಮಗೆ ಏನೇ ಹೇಳಿದ್ರು, ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ಮತ್ತು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡ್ತಾ ಒಂದು ಕೇಂದ್ರದ ಅನುದಾನ ತಂದಿಲ್ಲ ಅಂತ ಆರೋಪ ಮಾಡಿದ್ರು. ಇನ್ನೊಂದು ಈಗ ಪದಪ್ರಯೋಗ ಮಾಡಿದ್ದಾರೆ, ಅಮಾವಾಸ್ಯೆ ಅಂತ. ಅದ್ರ ಬಗ್ಗೆ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು. ನಮ್ಮ ತಂದೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ತಂದೆಯವರು ಅವ್ರ ಕೆಳಗೆ ಕೆಲಸ ಮಾಡಿದರು ಅಧಿಕಾರಿಗಳಾಗಿದ್ದಾಗ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರ ಕಾರ್ಯವೈಖರಿನ ಹತ್ತಿರದಿಂದ ನೋಡಿ ಭಾಳ ನನಗೆ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಭಾಳ ಒಳ್ಳೆ ಮುಖ್ಯಮಂತ್ರಿಗಳು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ವೈಯಕ್ತಿಕವಾಗಿ ಅವ್ರು ಪ್ರಾಮಾಣಿಕರು. ನಮ್ಮ ತಂದೆ ಯಾವಾಗಲೂ ಹೇಳುವಂಥ ಮಾತದು. ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಹಿರಿಯರು. ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅಂದವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಇರೋವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನಮಗೆ ಏನೇ ಹೇಳಿದ್ರು, ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ.